ನಿನ್ನೆ ಗೇಮಲ್ಲಿ ಗಿಲ್ಲಿ ಕಾವ್ಯನ ಉಳಿಸ್ಕೋಬೇಕಾದ್ರೆ ತುಂಬಾ ಸಾಹಸ ಪಡ್ತಾನೆ. ಅದು ಅಲ್ಲದೆ ಕಾವ್ಯ ಜೊತೆ ಮಾತಾಡಬೇಕಾದ್ರೆ ಗಿಲ್ಲಿ ನಿಮ್ಮ ತಂದೆ ತಾಯಿ ಬಂದಾಗ ರೂಲ್ ಬ್ರೇಕ್ ಮಾಡಿದಾಗ ಯಾರೊಬ್ಬರು ಕೂಡ ಆ ರೂಲ್ ಬ್ರೇಕ್ ಮಾಡಿರೋದನ್ನು ತಗೊಳ್ಳೇ ಇಲ್ಲ. ಯಾರೂ ಕೂಡ ರೂಲ್ ಬ್ರೇಕ್ ಮಾಡಿರೋದನ್ನು ತಗೊಳ್ಳದೇ ಇರೋದಕ್ಕೆ ನಾನು ಸುಮ್ಮನೆ ಆದೆ. ಇಲ್ಲದೆ ಹೋದರೆ ನಿನಗೆ ನಾನು ಡೆಫಿನೆಟ್ಲಿ ನಾಮಿನೇಟ್ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಅದೇ ರೀತಿ ಇವತ್ತು ಕೂಡ ವೆರಿ ಸ್ಮಾರ್ಟೆಸ್ಟ್ ಬಾಯ್ ಗಿಲ್ಲಿ ಏನು ಪ್ಲ್ಯಾನ್ ಮಾಡಿದರು ಅಂತಂದರೆ, ಆಟದಲ್ಲಿ ಧ್ರುವ್ ಮತ್ತು ರಘು ಹಿಂದೆ ಬಿದ್ದಾಗ ಧ್ರುವನ್ನ ಸೆಲೆಕ್ಟ್ ಮಾಡೋದಕ್ಕೆ ಅಶ್ವಿನಿ ಮ್ಯಾಮ್ ಅವರು ಮುಂದೆ ಬಿದ್ದರೆ ರಘುನ ಉಳಿಸ್ಕೊಳ್ಳೋದಕ್ಕೆ ಗಿಲ್ಲಿ ಮುಂದಾದಾಗ ಇಬ್ಬರಲ್ಲಿ ಸ್ವಲ್ಪ ಹೊಂದಾಣಿಕೆ ಕಡಿಮೆ ಆದಾಗ ಬಿಗ್ ಬಾಸ್ ವಾರ್ನ್ ಕೂಡ ಮಾಡ್ತಾರೆ. ನೀವು ಹೊಂದಾಣಿಕೆ ಮಾಡ್ಕೊಳ್ಳದೆ ಹೋದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾಗ ಕೊನೆಗೆ ಗಿಲ್ಲಿ ಮಾತು ನಡೆಯುತ್ತೆ. ಅದೇ ರೀತಿ ಅಶ್ವಿನಿ ಮೇಡಮ್ ಆಯಿತು ಅಂತ ಅನ್ನಲೇಬೇಕಾಯಿತು. ಯಾಕಂತಂದರೆ ಇಲ್ಲಿ ಗಿಲ್ಲಿ ಸ್ಟ್ರಾಟಜಿ ಏನಿತ್ತು ಅಂತಂದರೆ, ಬರೀ ಅಶ್ವಿನಿ ಮ್ಯಾಮ್ ಮಾತು ಕೇಳೋದಷ್ಟೇ ಅಲ್ಲ, ಸಿಂಗಲರ್ ಆಗಿ ಮಾತನಾಡಿರೋ ಗಿಲ್ಲಿ ಮತ್ತು ಅಶ್ವಿನಿ ಮ್ಯಾಮ್ ಅವ್ರನ್ನ ಯಾವುದೇ ಕಾರಣಕ್ಕೂ ಧ್ರುವನ್ನ ಮುಂದೆ ತರೋದಕ್ಕೆ ಕೊಡಬಾರ್ದು. ಯಾಕಂದರೆ ಈಸ್ ಎ ಲೂಸ್ ಟಾಕರ್ ಅಂತ ಅನ್ನೋದು ಕೂಡ ಬಹುಶಃ ಗಿಲ್ಲಿಗೆ ಗೊತ್ತಿತ್ತು ಅಂತ ಅನಿಸುತ್ತೆ. ಅದು ಅಲ್ಲದೆ ತನ್ನ ಆಟನ ತಾನು ಬಿಟ್ಟು ಕೊಡದೆ ತಾನು ಆಡಲೇಬೇಕು, ಕ್ಯಾಪ್ಟನ್ಸಿ ಅಂದರೆ ಏನು ಅಂತ ಅರ್ಥ ಮಾಡಿಸ್ಬೇಕು ಅನ್ನೋಗೋಸ್ಕರನೇ ಅದು ಅಲ್ಲದೆ ರಘು ಅವ್ರನ್ನ ಸೆಲೆಕ್ಟ್ ಮಾಡೋದಕ್ಕೆ ಗಿಲ್ಲಿಗೆ ಇನ್ನೊಂದು ಮೇಜರ್ ಇಶ್ಯೂ ಏನು ಅಂತಂದರೆ, ಅವರು ಕೂಡ ಆಲ್ರೌಂಡರು. ಕಂಪೇರ್ ಟು ಧ್ರುವ್, ರಘು ಈಸ್ ಎ ಒನ್ ಆಫ್ ದಿ ಬೆಸ್ಟ್ ಪರ್ಸನ್ ಅನ್ನೋದನ್ನು ತಗೊಳ್ಳೋದಲ್ದೇ ಒಳ್ಳೆಯ ಒಂದು ಆಟ ಗಿಲ್ಲಿಯವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಹಾಗಾಗಿ ಗಿಲ್ಲಿ ಈಸ್ ಎ ಬ್ರಿಲಿಯಂಟ್ ಅಂತಲೇ ಅನ್ಬೋದು. ಯಾಕೆಂದರೆ ನಿನ್ನೆ 4 ಸಾರಿ ಕಾವ್ಯನ ಉಳಿಸ್ಕೋಬೇಕಾದ್ರೆ ಮೇ ಬಿ ಎಲ್ಲರೂ ಅಂದ್ಕೊಂಡಿದ್ರು ಗಿಲ್ಲಿ ಹೊರಗಡೆ ಟ್ರೋಲ್ ಆಗೇ ಆಗ್ತಾನೆ ಅಂತ. ಯಾಕಂತಂದರೆ 4 ಸಾರಿ ಕಾವ್ಯನ ಉಳಿಸೋ ಪ್ರಯತ್ನ ಮಾಡಿದರೂ ಸಹ ಬೇರೆಯವರು ಕಂಟೆಸ್ಟೆಂಟ್ ಮಾತಾಡ್ತಿರ್ತಾರೆ, ಕಾವ್ಯನ ಉಳಿಸ್ಕೊಂಡ ಅಂತ. ಆದರೆ ಕೊನೆಗೆ ಬಂದಿರೋದು ಕಾವ್ಯ ಮತ್ತು ಸ್ಪಂದನ ಮಧ್ಯದಲ್ಲಿ ಏನು ನೀರಿನ ಒಂದು ಪ್ರಮಾಣ ಗೇಜ್ ಮಾಡಬೇಕಾಗುತ್ತೆ. ಅಲ್ಲಿ ಗಿಲ್ಲಿಗೆ ಗೊತ್ತು, ಕ್ಯಾಪ್ಟನ್ ಇದ್ದು ಏನು ಮಾಡ್ಬೋದು ಅನ್ನೋದು ಕೂಡ ಗೊತ್ತಿತ್ತು. ಆದರೆ ಎಲ್ಲ ಕಂಟೆಸ್ಟೆನ್ಸ್ ಅವ್ರದ್ದು ಒಂದು ಪೇಷನ್ಸ್ನ ಟೆಸ್ಟ್ ಮಾಡಬೇಕಾಗಿತ್ತು. ಮತ್ತು ತಾನು ಕ್ಯಾಪ್ಟನ್ನು, ತನಗೆ ಏನು ವ್ಯಾಲ್ಯೂ ಬೇಕು ಅದನ್ನು ಪಡಿಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಆತ ಸ್ಪಂದನದ್ದು ವಾಟರ್ ಲೆವೆಲ್ ಜಾಸ್ತಿ ಇದ್ದರೂ ಕಾವ್ಯಂದಿರ್ಬೋದಾ ಅಂತ ಅನ್ನೋ ಒಂದು ಸ್ಟ್ರಾಟಜಿ ಮಾಡಿರಬಹುದು. ಯಾಕೆಂತಂದರೆ ಭಾಳ ಕ್ಲಿಯರಾಗಿ ಕಾಣ್ತಾ ಇತ್ತು ಸ್ಪಂದನ ಕಾವ್ಯಕ್ಕಿಂತ ಜಾಸ್ತಿ ವಾಟರ್ ಲೆವೆಲ್ ಇದೆ ಅಂತ. ಆದರೂ ಗಿಲ್ಲಿ ರಿಸಲ್ಟ್ನ ಅನೌನ್ಸ್ ಮಾಡಬೇಕಾದ್ರೆ ಯಾಕೆ ಡಿಲೇ ಮಾಡ್ದ ಅನ್ನೋದು ಬಹುಶಃ ಇದು ಕೂಡ ಕಾರಣ ಇರ್ಬೋದು. ನೋಡೋಣ, ಇನ್ನೊಂದು ಥರ್ಡ್ ಟಾಸ್ಕ್ ಇವಾಗ ನಡೀತಾ ಇದೆ, ಏನಾಗುತ್ತೆ ಅಂತ ನಾಳೆ ನೋಡೋಣ.